ಪುತ್ರನ ಹೇಳಿಕೆಯ ಹಿಂದಿದೆಯಾ ಸಿಎಂ ಸಿದ್ದರಾಮಯ್ಯ ರಣತಂತ್ರ ಅನ್ನೋ ಪ್ರಶ್ನೆ ಕೂಡ ಇದೀಗ ಎದ್ದಿದೆ. ಯಾವಾಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ನ ಮಾಡಿದ್ರು ಆ ಒಂದು ಸ್ಟೇಟ್ಮೆಂಟ್ ನ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯರ ರಣತಂತ್ರ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಅಹಿಂದ ನಾಯಕತ್ವ ಪ್ರಸ್ತಾಪದಿಂದ ಭಾರಿ ಚರ್ಚೆ ಆಗ್ತಾ ಇದೆ ಈಗ ರಾಜ್ಯ ರಾಜಕಾರಣದಲ್ಲಿ. ಸಮುದಾಯದ ವಿಶ್ವಾಸ ಗಳಿಸೋಕೆ ಮಾಡಿದ ತಂತ್ರವ ಇದು ಅನ್ನೋ ಪ್ರಶ್ನೆ. ದಲಿತ ಸಮುದಾಯ ಅದರಲ್ಲೂ ಪ್ರಮುಖವಾಗಿ ಎಸ್ಟಿ ಕೋಟಾದಲ್ಲಿ ಬರೋ ಅಂತ ವಾಲ್ಮೀಕಿ ಸಮುದಾಯದ ವಿಶ್ವಾಸವನ್ನ ಗಳಿಸೋ ತಂತ್ರನ ಇದು. ಪುತ್ರನ ಹೇಳಿಕೆ ಹಿಂದೆ ಸಿದ್ದು ಡ್ಯಾಮೇಜ್ ಕಂಟ್ರೋಲ್ ಪ್ಲಾನ್ ಕೂಡ ಇದೆಯಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಅಹಿಂದ ಅಸ್ತ್ರ ಸಿದ್ದರಾಮಯ್ಯನವರ ಪಾಕೆಟ್ನಲ್ಲಿ ಇರೋ ಅಂಥದ್ದು ಅಹಿಂದ ವೋಟ್ ಬ್ಯಾಂಕ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನ್ಯೂಸ್ ರೂಮ್ ನಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಅಹಿಂದ ವೋಟ್ ಬ್ಯಾಂಕ್, ಅಹಿಂದದ ಲೀಡರ್ ಅವರು, ನಾಯಕರವರು, ಪ್ರಶ್ನಾತೀತ ನಾಯಕರು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಈ ಮೂರು ಸಮುದಾಯವನ್ನ ವೋಟ್ ಬ್ಯಾಂಕ್ ಅನ್ನ ತಮ್ಮ ಪಾಕೆಟ್ ನಲ್ಲಿ ಇಟ್ಕೊಂಡವರು ಈಗ ಮಗನ ಹೇಳಿಕೆಯಿಂದ, ಪುತ್ರನ ಹೇಳಿಕೆಯಿಂದ ಆ ಸಮುದಾಯಗಳ ವಿಶ್ವಾಸವನ್ನ ಗಳಿಸೋ ತಂತ್ರನ ಇದು ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಖಂಡಿತವಾಗಿ ಮಧುಸೂದನ್, ಈಗಾಗಲೇ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯ ಸಂಚಲನದ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮದೇ ಆದಂಥ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಇತರ ನಾಯಕರುಗಳ ಹೇಳಿಕೆಗಳಿಗೆ ಅಷ್ಟೊಂದು ಮಹತ್ವ ಬರ್ತಿರ್ಲಿಲ್ಲವಾದರೂ ಈಗ ಸಿಎಂ ಪುತ್ರನೇ ಈ ವಿಚಾರ ಕುರಿತಂತೆ ಪ್ರಸ್ತಾಪ ಮಾಡಿರೋದ್ರಿಂದ, ಅಂದರೆ ಭವಿಷ್ಯದ ಅಹಿಂದದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಅವರು ಹೊರಹೊಮ್ಮಲಿದ್ದಾರೆ ಅಂತಕ್ಕಂಥ ಹೇಳಿಕೆ ಏನಿದೆ, ಈ ಮಾತು ಸಾಕಷ್ಟು ಡ್ಯಾಮೇಜ್ ಕಂಟ್ರೋಲ್ಗೆ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಪುತ್ರನ ಮುಖಾಂತರ ಈ ರೀತಿ ಸ್ಟ್ರಾಟಜಿಯನ್ನು ರೂಪಿಸಿದ್ರೆ ಅಂತಕ್ಕಂಥ ಚರ್ಚೆಗಳು ಶುರುವಾಗಿದ್ದಾವೆ. ಆರಂಭದಲ್ಲಿ ಸಿಎಂ ಜೊತೆಗಿದ್ದಂಥ ವಾಲ್ಮೀಕಿ ಸಮುದಾಯ ಇಬ್ಬರು ಸಚಿವರ ರಾಜೀನಾಮೆಯಿಂದ, ಅಂದರೆ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕಾಗಿ ಬಂತು. ಆನಂತರ ಈವರೆಗೂ ಕೂಡ ಕಸರತ್ತು ಮುಂದುವರಿತಾ ಇದೆ. ಅದೇ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಬೇಕು, ಅವ್ರಿಗೆ ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಎಂಬತಕ್ಕಂಥ ಆಗ್ರಹ ಈವರೆಗೂ ಕೂಡ ನಡೀತಾ ಇದೆ. ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಕಾಲ ಕೂಡ್ ಬಂದಿಲ್ಲ. ಸಚಿವರಾಗಿದ್ದಂಥ ರಾಜಣ್ಣ ಮತ್ತು ನಾಗೇಂದ್ರ ಅವರು ಒಂದೇ ಸಮುದಾಯಕ್ಕೆ ಸೇರಿರೋದ್ರಿಂದ ಈ ಸಮುದಾಯ ನಮ್ಮ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಸಚಿವ ಸಂಪುಟದಿಂದ ಹೊರಬಿಡಲಾಯಿತು. ಈಗ ಮತ್ತೊಮ್ಮೆ ತೆಗೆದುಕೊಳ್ಬೇಕು ಎಂಬತಕ್ಕಂಥ ಕೂಗಿದ್ರು ಸಹಿತವಾಗಿ ಆ ಸಮುದಾಯಕ್ಕೆ ನ್ಯಾಯವನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈವರೆಗೂ ಕೂಡ ಸಾಧ್ಯವಾಗಿಲ್ಲ. ಹೈಕಮಾಂಡ್ ಇಂದನೂ ಕೂಡ ಈ ವಿಚಾರ ಕುರಿತಂತೆ, ಅಂದರೆ ಸಚಿವ ಸಂಪುಟ ಪುನಾರಚನೆ, ವಾಲ್ಮೀಕಿ ಸಮುದಾಯಕ್ಕೆ 2 ಮಂತ್ರಿ ಸ್ಥಾನಗಳನ್ನು ನೀಡ್ತಕ್ಕಂಥ ವಿಚಾರದ ಚರ್ಚೆ ಈವರೆಗೂ ಕೂಡ ಬಂದಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರ ಹೇಳಿಕೆ ಏನಿದೆ, ಈಗ ಜಾರಕಿಹೊಳಿ ಅವರು ಕೂಡ, ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಸಮುದಾಯಕ್ಕೆ ಸೇರಿದವರು. ಆ ಮುಖಾಂತರ ಅಂದರೆ ಭವಿಷ್ಯದಲ್ಲಿ ಅಹಿಂದ ಸಮುದಾಯವನ್ನು ಲೀಡ್ ಮಾಡ್ತಾರೆ, ಆ ನಾಯಕತ್ವವನ್ನು ವಹಿಸ್ಕೊಳ್ತಾರೆ ಎಂಬತಕ್ಕಂಥ ಹೇಳಿಕೆಯಿಂದ ವಾಲ್ಮೀಕಿ ಸಮುದಾಯದ ಅವ್ರನ್ನ ತೆಕ್ಕೆಗೆ ತೆಗೆದುಕೊಳ್ಳೋದ್ರ ಜೊತೆಗೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದರು ಎಂಬತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಸಿಎಂ ಪುತ್ರ ಯತೀಂದ್ರ ಅವರ ಹೇಳಿಕೆ ಏನಿದೆ, ಇದು ಕೂಡ ತಮ್ಮ ಪುತ್ರನ ರಾಜಕೀಯ ಭವಿಷ್ಯಕ್ಕೋಸ್ಕರ ಈ ರೀತಿಯ ಹೇಳಿಕೆಗಳನ್ನು ಕೊಡಿಸಿದ್ರೆ ಎಂಬತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಹಾಗಾಗಿ ಇತರ ನಾಯಕರುಗಳ ಹೇಳಿಕೆಗಳನ್ನು ಹೈಕಮಾಂಡ್ ನಾಯಕರು ಗಂಭೀರವಾಗಿ ಪರಿಗಣಿಸ್ತಾ ಇದ್ರು. ಆನಂತರ ಅವ್ರ ವಿರುದ್ಧ ತುರ್ತು ಕ್ರಮವನ್ನು ತೆಗೆದುಕೊಳ್ಳೋದು ಕೂಡ ಇರ್ತಾ ಇತ್ತು, ಶಿಸ್ತು ಕ್ರಮ ಕೂಡ ತೆಗೆದುಕೊಳ್ತಾ ಇದ್ರು. ಹೀಗಾಗಿ ಸಿಎಂ ಪುತ್ರನ ಹೇಳಿಕೆಗೆ ಇತರ ನಾಯಕರುಗಳು ಕೂಡ ಆಕ್ಷೇಪ ವ್ಯಕ್ತಪಡಿಸೋದಿಲ್ಲ. ಜೊತೆಗೆ ಹೈಕಮಾಂಡ್ ನಾಯಕರುಗಳು ಕೂಡ ಸಿಎಂ ಪುತ್ರನ ಹೇಳಿಕೆಯನ್ನು ಅದನ್ನು ಗಂಭೀರವಾಗಿ ಪರಿಗಣಿಸೋದಾಗ್ಲಿ, ಆ ವಿಚಾರ ಕುರಿತಂತೆ ವಿವರಣೆಯನ್ನು ಕೂಡ ಕೇಳೋದಿಲ್ಲ. ಹಾಗಾಗಿ ಸಿಎಂ ಪುತ್ರನ ಹೇಳಿಕೆ ಸಾಕಷ್ಟು ಸಂಚಲನದ ಜೊತೆಗೆ ಸಿಎಂ ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ಮುಂದಾದರು. ಈ ವಿಚಾರ ಕುರಿತಂತೆ ಪುತ್ರನ ಜೊತೆ ಸಿಎಂ ಸಿದ್ದರಾಮಯ್ಯ ಅವರೇನಾದರೂ ಚರ್ಚೆ ಮಾಡಿದ್ರ, ಭವಿಷ್ಯದ ನಾಯಕತ್ವ ವಿಚಾರ ಕುರಿತಂತೆ ಸತೀಶ್ ಜಾರಕಿಹೊಳಿ ಅವರೇ ಸೂಕ್ತವಾದಂಥ ಅಭ್ಯರ್ಥಿ, ಅವರು ಅಹಿಂದ ಸಮುದಾಯವನ್ನು ಲೀಡ್ ಮಾಡ್ತಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಪುತ್ರನ ಜೊತೆ ಸಿಎಂ ಸಿದ್ದರಾಮಯ್ಯ ಅವರೇನಾದರೂ ಚರ್ಚೆ ಮಾಡಿ ಈ ರೀತಿಯ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಏನಾದರೂ ಪ್ರಭಾವ ಬೀರಿದ್ರೆ ಅಂತಕ್ಕಂಥ ಚರ್ಚೆಗಳು ಕೂಡ ಈಗ ಶುರುವಾಗಿದ್ದಾವೆ. ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ ವಿಚಾರ, ಇನ್ನೊಂದು ಕಡೆ ಪುತ್ರನ ರಾಜಕೀಯ ಸ್ಥಾನಮಾನ ವಿಚಾರ, ಭವಿಷ್ಯದ ಲೆಕ್ಕಾಚಾರ ಕುರಿತಂತೆ ಪುತ್ರನ ಮುಖಾಂತರ ಈ ರೀತಿಯ ಹೇಳಿಕೆಗಳನ್ನು ಕೊಡಿಸಿದ್ರ ಸಿಎಂ ಸಿದ್ದರಾಮಯ್ಯ ಅಂತಕ್ಕಂಥ ಚರ್ಚೆ ಈಗ ಶುರುವಾಗಿರ್ತಕ್ಕಂಥದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.